ನಮಸ್ಕಾರ, ಶುಭೋದಯ. ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ನಾನು ಅನುಷಾ. ಇನ್ನು ಇದೇ ಮಾರ್ಚ್ 31ನೇ ತಾರೀಕು ಈ ಬಾರಿಯ ಕುಬೇರ ಸಭೆ ಕಾರ್ಯಕ್ರಮ ನಡೀತಾ ಇದೆ. ಕಳೆದ ಬಾರಿ ಬರ್ಬೇಕು ಅಂದ್ಕೊಂಡಿದ್ವಿ, ಮಿಸ್ ಆಗಿತ್ತು ಅಂತಂದ್ರೆ ಖಂಡಿತ ಚಿಂತೆ ಮಾಡಕ್ಕೆ ಹೋಗ್ಬೇಡಿ. ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಬಹುದು. ನಿಮ್ಮ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು, ನೀವು ಅಂದ್ಕೊಳ್ಳುವಂಥ ಕೆಲಸಗಳೆಲ್ಲ ಕೂಡ ಯಶಸ್ಸು ಕಾಣಬೇಕು ಇದ್ದಲ್ಲಿ ಇದೇ ಮಾರ್ಚ್ 31ನೇ ತಾರೀಕು ನಡೀತಾ ಇರುವಂಥ ಕುಬೇರ ಸಭೆ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಬಹುದು. ಏನೋ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ನಮಗೆ ಮಾಹಿತಿನ ನೀಡೋದಕ್ಕೆ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುರುಗಳೇ, ಎಲ್ಲೋ ಒಂದು ಕಡೆ ಒಂದು ಗಾದೆ ಮಾತಿದೆ ಅಂತಲೇ ಹೇಳ್ಬೋದು, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅಂತ. ಅನೇಕ ವಿಚಾರಗಳಲ್ಲಿ ತುಂಬ ಜನಕ್ಕೆ ಈಗೇನೋ ಒಂದು ಬ್ಯಾಂಕಲ್ಲಿ ಲೋನ್ಗೆ ಅಪ್ಲೈ ಮಾಡಿರ್ತಾರೆ, ಇನ್ನೇನು ಅಪ್ರೂವಲ್ ಆಗಿಬಿಡುತ್ತೆ, ಆಗೋದಿಲ್ಲ. ಅಥವಾ ಏನೋ ಒಂದು ಜಾಗ ತಗೊಳಕ್ಕೆ ಹೋಗಿರ್ತಾರೆ, ರಿಜಿಸ್ಟ್ರೇಷನ್ ಮಾಡ್ಕೊಂಬಿಡ್ಬೇಕು, ಏನೋ ಒಂದು ಪ್ರಾಬ್ಲಮ್ ಬರುತ್ತೆ, ಆಗೋದಿಲ್ಲ. ಅಥವಾ ಎಲ್ಲದು ಕೆಲಸ ಇನ್ನೇನು ನನಗೆ ಕೆಲಸಕ್ಕೆ ಹೋಗೋದಕ್ಕೆ ಎಲ್ಲ ಲೆಟ್ರ್ ಸಿಗಬೇಕು, ಲೆಟ್ರ್ ಸಿಗೋದಿಲ್ಲ. ಸೊ ಲಾಸ್ಟ್ ಮಿನಿಟಲ್ಲಿ ಈ ಒಂದು ರೀತಿಯಾಗಿರುವಂಥ ಬ್ರೇಕ್ ಆಗ್ತಾ ಇರುತ್ತೆ, ಅಥವಾ ಆ ಕೆಲಸ ಫುಲ್ಫಿಲ್ ಆಗೋದೇ ಇಲ್ಲ ಅಂತ ಹೇಳ್ಬೋದು. ಯಾಕೆ ಈ ರೀತಿಯಾಗಿರುವಂಥ ತೊಂದರೆಗಳಾಗುತ್ತೆ? ಆ ರೀತಿ ಬ್ರೇಕ್ ಆಗದೆ ನಮ್ಮ ಕೆಲಸ ಸುಸೂತ್ರವಾಗಿ ಆಗಬೇಕು ಅಂತಂದರೆ ಏನು ಮಾಡಬೇಕಾಗತ್ತೆ? ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ತಾಯಿ. ಇವತ್ತು ಅದ್ಭುತವಾಗಿದೆ. ಏನು ಅಂದರೆ, ಬಹಳ ಜನ ಈ ಮಾತನಾಡ್ತಾರೆ, ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಪದ ಹೇಳ್ತಾರೆ. ನೋಡಿ, ನೀವು ನೆನಪು ಮಾಡಿದ್ದೀರಿ, ಬಹಳ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಯಾರು ಈ ತೊಂದರೆಯಲ್ಲಿ ಇರ್ತಾರೋ ಅವರೆಲ್ಲರೂ ಕೂಡ ಅವಿಚ್ಛಿನ್ನಪ್ರದ. ಎಷ್ಟೋ ಬಾರಿ ತಮಿಳುನಾಡಲ್ಲಿ ನಾನು ಹೋಗಬೇಕಾದ್ರೆ ಭೇಟಿ ಆಗುವಾಗ ಬಹಳ ಜನ ಇದೊಂದು ಚರ್ಚೆ ಆಗುವಾಗ ನಾನು ಅವ್ರಿಗೆಲ್ಲ ಹೇಳಿದ್ದೆ ಕೂಡ. ಬಹಳ ಖುಷಿ ಪಡ್ತಾರೆ ಅವರೆಲ್ಲ ಕೂಡ. ನಮ್ಮದೊಂದು ಟೀಮ್ ಇದೆ, ಈ ಕೂಡ್ಲು HSR ಲೆವೆಟ್ ಆ ಕಡೆ, ಅವರೆಲ್ಲರೂ ಕೂಡ ಈ ರೆಮಿಡಿನ ಮಾಡ್ಕೊಳ್ಳುವಾಗ, ಯಾಕಂದ್ರೆ ಸ್ವಲ್ಪ ರಿಯಲ್ ಎಸ್ಟೇಟ್ ಮಾಡೋವಂಥವ್ರು ಎಷ್ಟೆಷ್ಟು ಪ್ರಯತ್ನ ಪಡ್ತಾರೆ, ಎಲ್ಲೋ ಒಂದು ಕಡೆ ಫೇಲ್ ಆಗಿಬಿಡುತ್ತೆ. ಎಷ್ಟು ಅಂತಂದರೆ 99% ಕ್ಲಿಯರ್ ಆಗಿದೆ, ಇನ್ನು 1%ಗೆ ಒದ್ದಾಟ ಮಾಡ್ತಿರ್ತಾರೆ. ಭಾಳ ಇಂಪಾರ್ಟೆಂಟ್ ಇತ್ತದು. ಯಾರೋ ಒಬ್ಬರಿಗೆ ಅದು ಸೇಲ್ ಮಾಡೋ ವಿಚಾರದಲ್ಲಿ ಅವ್ರು ನಾನು ಇದನ್ನು ಹೇಳಿದ್ದೆ. ಬಟ್ ನೀವು ಒಳ್ಳೆ ಪ್ರಶ್ನೆ ಮಾಡಿದ್ದೀರಿ, ಅದಕ್ಕೆ ಎಲ್ರಿಗೂ ಉಪಯೋಗ ಆಗಲಿ ಅನ್ನೋದಾದರೆ. ಬಟ್ ಸೀಸನ್ ಅಂತ ಸಿಗುತ್ತೆ ಅಲ್ಲೋ ಗೊತ್ತಿಲ್ಲ. ಈಗೇನಾದರೂ ಅವರಿಗೆ ಸಿಗುತ್ತೆ ಅಂತಂದರೆ ಬಹಳ ವಿಶೇಷ. ಯಾರು ತಾಂಬೂಲವನ್ನು ಹಾಕುತ್ತಾರೋ ದಂಪತಿಗಳು ಹುಡುಕಬೇಕಷ್ಟೇ. ಇವರು ಯಾರೊಬ್ರು ಹಾಕ್ತಾರೆ, ದಂಪತಿಗಳಿಬ್ಬರು ತಾಂಬೂಲ ಹಾಕಬೇಕು. ಆ ದಂಪತಿಗಳಿಗೆ ತಾಂಬೂಲ ಕೊಡಬೇಕು. ಆ ತಾಂಬೂಲ ಅಂದರೆ ಎಲೆ ಅಡಿಕೆ, ಎಲೆ ಅಡಿಕೆ, ಸುಣ್ಣವೂ ಕೂಡ ಇರಬೇಕು. ಇನ್ನು ಬೆಟ್ಟದ ನೆಲ್ಲಿಕಾಯಿ ಅಂತೂ ಅದರಲ್ಲಿ 9 ಸೇರಿಸಿ ದಂಪತಿಗಳಿಗೆ ಕೊಡುತ್ತಾರೋ. ನಾನು ಅವಾಗ ಮಾತು ಹೇಳ್ತೀನಿ, ಸ್ವಿಚ್ ಹಾಕಿದ್ರೆ ಲೈಟ್ ಬರುತ್ತೆ ನನಗೆ, ಅಷ್ಟು ಫಾಸ್ಟ್ ಇದು. ಈ 9 ನೆಲ್ಲಿಕಾಯಿಗಳನ್ನು, ಬೆಟ್ಟದ ನೆಲ್ಲಿಕಾಯಿನ ದಂಪತಿಗಳಿಗೆ ಕೊಡೋ ಅಂಥದ್ದು. ಇಂಥದ್ದೇ ದಿನ ಅಂತ ಏನಾದರೂ ಇದೆಯಾ? ಎಸ್, ಅದನ್ನು ಹೇಳ್ತಾ ಇದ್ದೀನಿ. ಈ ತರಹದ್ದು ಇವರು ಮಾಡ್ಕೋಬೇಕಾಗಿರ್ತಕ್ಕಂತಹದ್ದು 9 ದಿನಗಳು ಕಂಟಿನ್ಯೂ ಮಾಡಬೇಕು. ಇವತ್ತು ಇವ್ರು ತೊಗೊಂಡ್ರು, ನಾಳೆ ಅವ್ರು ತೊಗೊಂಡ್ರು, ಈ ರೀತಿ 9 ಕೊಡೋಂಥದ್ದು. ಅದಾದ ಮೇಲೆ ಈ ಅರಳಿ ಮರದ ಬುಡದಲ್ಲಿ ವಿಳೆದೆಲೆ ಹಾಕ್ಬೋದು, ಅಥವಾ ಅರಳಿ ಎಲೆ ಕೂಡ ಹಾಕಬಹುದು. ಸಕ್ಕರೆ ಬೆಲ್ಲ ಎರಡೂ ಮಿಶ್ರಣ ಮಾಡಿ ಒಂದು ಮರದಲ್ಲಿ ಇಡಬೇಕು. ಒಂದು ದಿನದ ಹತ್ರ ಎಲ್ಲೋ ಒಂದು ಕಡೆ ಒಂದು ದಿನ ಆ ಬೆಲ್ಲ ಸಕ್ಕರೆ ಎರಡು ಮಿಶ್ರಣ ಮಾಡಿ ಆ ಎಲೆಯಲ್ಲಿ ಇಡಬೇಕು. ದಂಪತಿಗಳಿಗೆ ಕೊಡೋದು ಆ ಎಲೆಯಲ್ಲಿ ಬೆಲ್ಲ ಸಕ್ಕರೆಯನ್ನು ಕೊಡುವಂಥದ್ದು. ಬೆಲ್ಲ ಸಕ್ಕರೆ ಕೂಡ 9 ದಿನ ಇಡಲೇಬೇಕು. ಇವ್ರು ಕೊಟ್ಟ ಮೇಲೆ ಆಪ್ಷನ್ ಅದೇ, ಇನ್ನು ಎರಡನೇದು ಅದು ಮಾಡಲೇಬೇಕು. ಇವರು ಅಲ್ಲಿ ತನಕ ತಿಂಡಿ ತಿನ್ನಬಾರ್ದು. ಇವರು ತಿಂಡಿ ತಿನ್ನದೆ, ಊಟವು ಮಾಡದೆ ಈ ತಾಂಬೂಲವನ್ನು ಕೊಟ್ಟು ಬೆಟ್ಟದ ನೆಲ್ಲಿಕಾಯಿ ನೀವು ಕೊಡ್ತೀರಂತಂದರೆ ಕೈಗೆ ಬಂದ ತುತ್ತು ಬಾಯಿಗೆ ಬಂದ ಹಾಗೇನೆ ಆಪ್ಷನ್ನೇ ಇಲ್ಲ ಇಲ್ಲಿ. ಅಷ್ಟು ಸರಳವಾಗಿರುತ್ತೆ, ಅಷ್ಟು ಅದ್ಭುತವಾಗಿರುತ್ತೆ. 9 ದಿನದಲ್ಲಿ ಒಂದು ದಿನ ಕೂಡ ಮಿಸ್ ಮಾಡದೆ ದಂಪತಿಗಳು ಅವರಿಗೆ ಕೊಡ್ತಾರೋ, ಪ್ರತಿನಿತ್ಯ ಅವರಿಗೆ ಕೊಡಲಿ, ತೊಗೊಳ್ತೀನಿ ಅಭ್ಯಂತರ ಇಲ್ಲ. ಅಥವಾ ಬೇರೆ ಬೇರೆ ದಂಪತಿಗಳು ಕೊಟ್ಟರು ಕೂಡ ಮತ್ತಷ್ಟು ಫಲವನ್ನು ಕೊಡುವಂಥದ್ದು ಇದು. ಅಂತಹ ಅದ್ಭುತವಾದ ರೆಮಿಡಿ. ನೀವು ಎಷ್ಟೊಂದು ತುಂಬ ನಿರಾಸೆ ಆಗಿಬಿಡುತ್ತೆ ಪಾಪ. ಅವರು 99% ಕಷ್ಟಪಟ್ಟು ಮಾಡ್ಕೊಂಡು ಬಂದಿರ್ತಾರೆ ಆ ಕೆಲಸದಲ್ಲಿ, ಇನ್ನು 1% ಪಾಪ ಬ್ಯಾಕ್ ಬಂದುಬಿಡ್ತಾರೆ. ಅದು ಆಗಬಾರದು ಅಂತಂದರೆ ಇದು ಅತ್ಯಂತ ಚಮತ್ಕಾರವಾಗಿರ್ತಕ್ಕಂತಹ ಫಲ ಅವರು ಕೊಡೋದು. ಖಂಡಿತ ಗುರುಗಳೇ, ನಿಜವಾಗ್ಲೂ ತುಂಬ ಉತ್ತಮವಾಗಿತ್ತು ಈ ರೆಮಿಡಿ ಅಂತಲೇ ಹೇಳ್ಬೋದು. ತುಂಬ ಜನಕ್ಕೆ ಅವ್ರವ್ರದೇ ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಅವರವರ ಕ್ಷೇತ್ರದಲ್ಲಾಗಿರ್ಬೋದು, ಅವರವರೇ ಕೆಲಸಗಳಿಗೆ ಟ್ರೈ ಮಾಡಿದಾಗ 1% ಮಿಸ್ ಆಗ್ತಾ ಇತ್ತು. ಇನ್ನು 9 ದಿನಗಳ ಕಾಲ ಈ ಒಂದು ರೆಮಿಡಿನ ಫಾಲೋ ಮಾಡೋದ್ರಿಂದ ಸಕ್ಸಸ್ ಅನ್ನೋಂಥದ್ದು ಗ್ಯಾರಂಟಿ ಅಂತ ತಿಳಿಸ್ಕೊಟ್ಟಿದ್ದೀರಾ. ತುಂಬ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ.
ಎಷ್ಟು ಉತ್ತಮವಾಗಿರುವಂಥ ವಿಚಾರವನ್ನು ಇವತ್ತಿನ ವಿಡಿಯೋನಲ್ಲಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಬಹುಶಃ ನಿಮ್ಮ ಕೆಲಸಗಳಲ್ಲೇ ನಿಮಗೆ ಎಲ್ಲೋ ಒಂದು ಕಡೆ ಅಡೆತಡೆಗಳಾಗ್ತಾ ಇದೆ. ಇವತ್ತು ಹೋದರೆ ಕೆಲಸ ಆಯ್ತಪ್ಪ ಅನ್ನುವಂಥದ್ದು ಬ್ರೇಕ್ಗಳು ಬಿದ್ದಾಗ ನೀವು ಯಾವ ಒಂದು ಕೆಲಸವನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಗುರುಗಳು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ತಪ್ಪದೇ ಈ ಕೆಲಸವನ್ನು ಮಾಡಿ ಜೀವನದಲ್ಲಿ ಒಳಿತನ್ನು ಕಾಣ್ತೀರಾ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.